ಎಫ್ಐಆರ್ ಮಾಡ್ತೀನಿ. ನಾನು ಹೋಗಿದ್ದೀನಲ್ಲ, ಎಂಪ್ಲಾಯಿ, ನಾನು ಸೇಫ್ಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೀನಿ. ಮತ್ತೆ 100 ಜನಕ್ಕೆ ಪೊಲೀಸ್ ಜೊತೆ ವಾದ ಮಾಡ್ತಿದ್ಯಾ? ನೀನ್ ಸಿಂಗಲ್ ವರ್ಡ್ ಮಾತಾಡಬೇಡ, ಮಾತಾಡಿದ್ಯಾಗಿದ್ದ ಅಂದ್ರೆ ನೀ ರೆಸ್ಪೆಕ್ಟ್ ಕೊಡು, ನಾನು ರೆಸ್ಪೆಕ್ಟ್ ಕೊಡಿ. ಯಾವೂರ ನೀನು? ಯಾವೂರ? ಯಾವೂರಲ್ಲಿ? ಯಾವೂರ್ಲಾ? ಏನು? ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ಲಲ್ಲಿ ಹಲವಾರು ಬಾರಿ ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಪೊಲೀಸ್ನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕೆಲವು ಸಲ ಗುಲಾಬಿ ಹೂ ಕೊಟ್ಟು ಹೇಳಿದ್ರು ಹೆಲ್ಮೆಟ್ ಹಾಕೊಳ್ಳಿ ಅಂತ, ಕೆಲವು ಸಲ ಹಾರ ಹಾಕಿ ಹೇಳಿದ್ರು, ಈಗ ಫೈನ್ ಹಾಕಿ ಹೇಳಿದ್ರು. ಆದರೂ ಕೂಡ ಹೆಲ್ಮೆಟ್ ಹಾಕತ್ತಾ ಇಲ್ಲ ತುಂಬ ಜನ. ಹಾಗಾಗಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ಹೆಲ್ಮೆಟ್ ಸಂಬಂಧಪಟ್ಟಂಗೆ ಪ್ರಕರಣಗಳ ದಾಖಲು ಮಾಡೋದಕ್ಕೆ ದಂಡ ಹಾಕೋ ಕೆಲಸವನ್ನು ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ನೋಡೋಣ ಬನ್ನಿ. ಗೊತ್ತಾಗಲ್ಲ, ಒಂದು ಹೆಲ್ಮೆಟ್ ಹಾಕೊಂಡ್ಬರ್ಬೇಕಂತ. ನಾವು ದಿನ ಹೆಲ್ಮೆಟ್ ಹಾಕೊಂಡು ಓಡಾಡ್ದು ಬಂದಿದ್ದೀವಿ ತಿಂಡಿ ಅಂತ ಹಾಕಿ ಆಯ್ತು, ಈಗ ಹಾಕಿ ಕೇಸ್ ಹಾಕಿ, ಹೆಲ್ಮೆಟ್ ಹಾಕಿ ಕೇಸ್. ಮಿಸ್ಬಿಹೇವಿಯರ್ ಆಗ್ತಿದೆ ಸರ್, 2000 ಎಫ್ಐಆರ್ ಮಾಡ್ತೀನಿ. ಗೌರ್ಮೆಂಟ್ ಆಫೀಸಲ್ಲಿ ಇದೆ. ಗೌರ್ಮೆಂಟ್ ಆಫೀಸಲ್ಲಿ ಅಲ್ಲ, ನಾನು ಪ್ಲೇಕ್ ಕಿತ್ಕೊಂಡು ಹೋಗಿದ್ರೆ ಹೆಲ್ಮೆಟ್ ಹಾಕ್ತಾ ಬಂದಿದ್ದೀನಿ, ಹಾಕಿ ಕೇಸ್. ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ನೋಡ್ಬೇಕಲ್ವಾ? ಒಂದು ಫೈನ್ ಹಾಕೋಕೆ ನಡೀರಿ. ಎಲ್ಲರೂ ನಿಮ್ಮಂಗೆ ಮಾಡ್ಬಿಟ್ರೆ ಕೆಲಸ ನಾನು ಹೇಳಿಲ್ಲ, ನಿಮ್ಮ ಹತ್ರ ಬಂದು ಕೇಳಿಲ್ಲ ಸರ್. ನಾನು ಏನಂತ ಕೇಳಿದ್ರೆ ಮಾತಾಡ್ತಾನೆ ತಾನೆ ನಾನು. ಆಯ್ತು, ಕೊಡ್ಬೇಕು. ವಾಯ್ಸ್ ರೈಸ್ ಮಾಡ್ಬಿಟ್ರೆ ಏನು ಉಲ್ಟಾ? ನಾನು ಕೇಳಿಲ್ಲ, ನಿಮ್ಮ ಹತ್ರ ಏನು ವಾಯ್ಸ್ ರೈಸ್ ಮಾಡಿಲ್ಲ. ಯಾರು? ನಾನು ಹೋಗಿದ್ದೀನಲ್ಲ, ಮಾತಾಡಿ ಬಂದಿದ್ದೀನಲ್ಲ, ಮಾತಾಡಿ ಬಂದಿರೋದು. ಹೋಗಿ ಎಲ್ಲಾರ್ದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ ಬಂದಿರೋದು. ಸರ್ ಆಗಿದೆ ಹೆಲ್ಮೆಟ್ ಸರ್ ಅಂತ ಕೇಳಿ ಬಂದ್ಬಿಟ್ಟ ಅಲ್ಲಿ ದೊಡ್ಡದಾಗಿ. ಸುಮ್ಮನೆ ಜನದ ಹತ್ರ ಇದು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಯಾರ ಜೊತೆ ಮಾತಾಡ್ತಿಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಗೌರ್ಮೆಂಟ್ ಅಫಿಷಿಯಲ್ ಇರ್ಲಿ ಸರ್, ಅದನ್ನೇ ಮಾಡಬೇಡಿ. ಎಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ಮಾಡಬೇಡಿ ಜಾಸ್ತಿ. ನಾನು ಹೇಳ್ತಾ ಇದ್ದೀನಿ, ಸಾವಿರ ಕೇಳ್ಕೊಂಡ್ ಮಾಡಿ ಅಂತ ಹೋಗ್ರಿ. ಆಯ್ತು, ದಿನ ಇನ್ನೇನ್ ಕೆಲಸ ಇರುತ್ತೆ ನಮ್ಗೆ? ಹೊಲ ಉಳುವ ಕೇಳ್ಕೋಬೇಕು ಸರ್, ನಮ್ದು ತಪ್ಪಿದೆ, ಕೇಳ್ಕೊಂಡ್ವಿ. ಹೋದ್ ಸರ್ ಮಾತಾಡ್ದೆ ನಾನು, ಅದನ್ನ ರಿಕ್ವೆಸ್ಟ್ ಮಾಡೇ ಕೇಳ್ತಾರೆ. ಬಟ್ ಇಟ್ಕೊಂಡು ಸರ್ ಯಾರೋ ಸರ್ ನಾನು ಹೋದೆ ಆಯ್ತು. ಅಲ್ಲ, ಫೈನ್ ಹಾಕೋ ಟೈಮಲ್ಲಿ ನೀವು ಹೆಲ್ಮೆಟ್ ಹಾಕೊಂಬಂದಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ವಲ್ಲ. ಲೋಕಲ್ ಆಗ್ಲಿ ನಾಳೆ ಹೆಚ್ಚು ಕಮ್ಮಿ ಆಗಿ ಡೆತ್ ಆದ್ರೆ ನಿಮ್ ಕುಟುಂಬಕ್ಕೆ ಯಾರಾಯ್ತಾರೆ? ಏನ್ ಕೆಲಸ ಮಾಡೋದು ನೀವು? ಏನ್ ಕೆಲಸ ಮಾಡೋದು ನೀವು? ಆಯ್ತು, ನಾನು ಬಂದಿರೋದು ಹೋಟ್ಲಿಗೆ ಬಂದೆ ಇವಾಗ. ಅಲ್ಲ, ನೀವು ಹೋಟ್ಲಿಗೆ ಬಾ, ಏನ್ ಕರವ ಗುರು? ನೀನೇನ್ ಏನ್ ಕೆಲಸ ಮಾಡೋದು ಗುರು ನೀನು? ಏನ್ ಕೆಲಸ ಮಾಡೋದು ನೀವು? ಮತ್ತೆ ಈಗ ನಿಮ್ ಕುಟುಂಬ ನಂಬ್ಕೊಂಡಿರಲ್ವಾ ಅವರೆಲ್ಲ? ಮತ್ತೆ ಎಂಪ್ಲಾಯಿ, ನಾನು ಸೇಫ್ಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೀನಿ. ಮತ್ತೆ 100 ಜನಕ್ಕೆ ಪೊಲೀಸ್ ಜೊತೆ ವಾದ ಮಾಡ್ತಿದ್ಯಾ? ನೀನ್ ಸಿಂಗಲ್ ವರ್ಡ್ ಮಾತಾಡಬೇಡ, ಮಾತಾಡಿದ್ಯಾಗಿದ್ದ ಅಂದ್ರೆ ನೀ ರೆಸ್ಪೆಕ್ಟ್ ಕೊಡು, ನಾನು ರೆಸ್ಪೆಕ್ಟ್ ಕೊಡಿ. ಯಾವೂರ ನೀನು? ಯಾವೂರ? ಯಾವೂರಲ್ಲಿ? ಯಾವೂರ್ಲಾ? ಏನು ಸಿಂಗಲ್ ವರ್ಡ್ ಅಂತ ಏನಂದ್ಬಿಟ್ರು ನಿನಗೆ? ಏನಂದ್ಬಿಟ್ರು? ಯಾವೂರು ಅಂತ ಕೇಳ್ಬಿಟ್ರೆ ನಂಗೆ ನೋವ. ಮಾತಾಡಿ ಬಂದಿದ್ದೀನಿ ನಾನು, ಹೇಳಿದ್ದೀನಿ ಸರ್ ಅವ್ರಿಗೆ. ಸರ್ ಕೇಳಿ ಬಂದಿದ್ದೀನಿ. ಬುದ್ಧಿ ಹೇಳಿದ್ರೆ ಅವ್ರಿಗೆ ಉರೈತದೆ. ಪೊಲೀಸ್ನವರು ನಿಮ್ಗೆ ನಮ್ಗೆ ಕೆಲಸ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಗೊತ್ತಾಯ್ತಾ? ಯಾವ ಇದು ಬೇಡ ಇವೆಲ್ಲ
ನೀವೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಬರೋದು ನೀವು. ಬಂದು ನಿಮ್ಗೆ ಇದು ಮಾಡಿ ಹೋಗಿರೋದು. ಅಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡಿ, ಏನೋ ಅನುಸರಿಸ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ. ಅಲ್ಲಣ್ಣ, ಈಗ ಎಷ್ಟೋ ಜನ ಫೈನ್ ಕಟ್ ಓದಿದ್ರು, ಹೋಗ್ತಾರೆ. ಯಾಕೆ ತಪ್ಪ ಇವರೆಲ್ಲ ಐತೆ ಅಲ್ವಾ? ಈಗ ಇಷ್ಟು ಜನ ನೋಡಿ ಹೆಂಗ ಈ ಐ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇರೋದು. ಹಾ, ತಗೊಳಪ್ಪ, ಬಾಯ್ಲಿ ಫೈನ್ ಮಾಡಿ ಬಾಯ್ಲಿ. ನಿಲ್ಸು, ಫೈನ್ ಕಟ್ಬಿಡಿ. ಸ್ನೇಹಿತರೆ ನೋಡಿದ್ರಲ್ಲ, ಆತನ ತಪ್ಪಿದೆ. ತಪ್ಪಿದ್ರೂ ಕೂಡ ಅವನು ಒಂದು ತನ್ನ ತಪ್ಪನ್ನೇ ಸಮರ್ಥಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಬಂಧುಗಳೇ, ಅವತ್ತು ಏನಾರು ಯಾಕೆ ಸತ್ತರೆ ಅವನ ಕುಟುಂಬಕ್ಕೆ ಹಾನಿನಷ್ಟೇ, ಪೊಲೀಸ್ನವ್ರಿಗೇನು ಹಾನಿ ಆಗಲ್ಲ. ಹಾಗಾಗಿ ಪೊಲೀಸ್ನವರು ರಸ್ತೆಯಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದ್ರೆ ಅದರಿಂದ ಆಗೋ ನಷ್ಟ ಕೇವಲ 500 ರೂಪಾಯಿ ನಿಮಗಿರ್ಬೋದು, ಬಟ್ ನಿಮ್ಮ ಕುಟುಂಬಕ್ಕೆ ಜೀವ ರಕ್ಷಣೆ ಮಾಡೋ ಕೆಲಸ ಮಾಡ್ತಿರ್ತಾರೆ. ಯಾರು ಕೂಡ ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಹೆಲ್ಮೆಟ್ ಹಾಕ್ಕೊಳ್ಳಿ, ಜೀವ ಉಳಿಸ್ಕೊಳ್ಳಿ. ತುಂಬ ಜನ ನಿಮಗೆ ಗೊತ್ತಿರೋ ಥರ ಹೆಲ್ಮೆಟ್ ಇಲ್ದಲೇ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಿ ಸತ್ತಿರೋ ನಿದರ್ಶನಗಳು ತುಂಬ ಇದೆ. ಹಾಗಾಗಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.